ನಮಸ್ಕಾರ ಸ್ನೇಹಿತರೆ. ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರು ಜೀವನದಲ್ಲಿ ಅಭಿವೃದ್ಧಿಯಾಗಬೇಕಂದ್ರೆ ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ಕೆಲಸವನ್ನು ಮಾಡಬೇಕು, ಅವರ ಸಕ್ಸಸ್ ಸೀಕ್ರೆಟ್ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ನೀವು ಕೂಡ ಕನ್ಯಾ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಕನ್ಯಾ ರಾಶಿಯ ಅಧಿಪತಿ ಬುಧನಾಗಿರುತ್ತಾನೆ ಹಾಗೂ ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಎಮರಾಲ್ಡ್ ಅಂದರೆ ಹಸಿರು ಬಣ್ಣದ ಸ್ಟೋನ್ ಅನ್ನು ಧರಿಸಿದರೆ ಅವರಿಗೆ ಅದೃಷ್ಟ ಅನ್ನೋದು ಬರುತ್ತೆ. ಜಾತಕವನ್ನು ನೋಡಿ ಬುಧ ಒಳ್ಳೆಯ ಸ್ಥಾನದಲ್ಲಿದ್ದರೆ ಮಾತ್ರ ಈ ಹಸಿರು ಸ್ಟೋನ್ ಧರಿಸಿಕೊಳ್ಳಿ. ಹಾಗೆ ದಶಗನುಸಾರವಾಗಿ ಧರಿಸುವುದು ನಿಮಗೆ ತುಂಬ ಉತ್ತಮ ಫಲವನ್ನು ತಂದುಕೊಡುತ್ತದೆ. ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯವಾಗಿ ಸಾಮಾನ್ಯ ವ್ಯಕ್ತಿಯಂತೆ ಜೀವನವನ್ನು ನಡೆಸುತ್ತಿರುತ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯೋಗ ಇಲ್ಲದೆ ಇದ್ದರೂ ಕೂಡ ಅಭಿವೃದ್ಧಿಯಾಗುತ್ತಾ ಇರುತ್ತಾರೆ. ಅದಕ್ಕೆ ಮೂಲ ಕಾರಣ ಅವರ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಅವರು ತಿಳಿದುಕೊಂಡಿರುತ್ತಾರೆ. ಈ ಒಂದು ಕನ್ಯಾ ರಾಶಿಯವರು ಸಕ್ಸಸ್ ಆಗೋದಕ್ಕೆ ಮಾಡಬೇಕಾದಂತಹ ಪರಿಹಾರಗಳಂದರೆ, ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಪಡುವಂತಹ ಕಷ್ಟಗಳು, ಅವರು ಎದುರಿಸುವಂತಹ ನೋವುಗಳು ಏನು ಅಂತ ಅಂದರೆ ಮುಖ್ಯವಾಗಿ ಸಾಲಬಾಧೆಯನ್ನು ಎದುರಿಸುತ್ತಿರುತ್ತಾರೆ. ಒಂದು ದುಡ್ಡು ಹೊರಗಡೆ ಕೊಟ್ಟು ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ಇಲ್ಲ ಅಂದರೆ ದುಡ್ಡನ್ನು ಸಾಲವಾಗಿ ತೆಗೆದುಕೊಂಡು ಅದನ್ನು ತೀರಿಸೋಕೆ ಆಗದೆ ಒದ್ದಾಟದ ಜೀವನವನ್ನು ಕನ್ಯಾ ರಾಶಿಯವರು ನಡೆಸುತ್ತಿರುತ್ತಾರೆ. ಹಾಗೆ ಈ ರಾಶಿಯವರ ಜೀವನದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿರುತ್ತವೆ. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರಗಳನ್ನು ನೀವು ಪರಿಪೂರ್ಣವಾಗಿ ಮಾಡುವುದರಿಂದ ನಿಮಗೆ ಉತ್ತಮ ಫಲಗಳು ದೊರೆಯುತ್ತದೆ. ಈ ಕನ್ಯಾ ರಾಶಿಯವರ ಬಗ್ಗೆ ಹೇಳಬೇಕಂದ್ರೆ ಒಂದು ಅದ್ಭುತ ರಾಶಿ. ಸ್ವಲ್ಪ ನಾಚಿಕೆ ಸ್ವಭಾವ ಇದ್ದರೂ ಕೂಡ ಮನಸ್ಸಿನಲ್ಲಿರುವಂತಹ ವಿಚಾರಗಳನ್ನು ಆಚೆ ವ್ಯಕ್ತಪಡಿಸುವುದರಲ್ಲಿ ಯಾವುದೇ ರೀತಿಯ ಹಿಂಜರಿಕೆ ಅವರಿಗೆ ಇರುವುದಿಲ್ಲ. ಸಿಕ್ಸ್ ಸೆನ್ಸ್ ಅನ್ನೋದು ಕೂಡ ತುಂಬ ಚೆನ್ನಾಗಿ ಈ ಕನ್ಯಾ ರಾಶಿಯವರಿಗೆ ಕೆಲಸ ಮಾಡುತ್ತೆ. ಸೇವಾ ಮನೋಭಾವ ಖಂಡಿತವಾಗಿಯೂ ಇರುತ್ತೆ. ನರ್ಸ್ ಅಥವಾ ಡಾಕ್ಟರ್ ಆಗುವಂಥದ್ದು, ಸರ್ವಿಸ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವುದಾಗಿರಬಹುದು, ಉತ್ತಮ ಮಟ್ಟದ ಜೀವನವನ್ನು ನಡೆಸಬೇಕು ಅನ್ನೋ ದೊಡ್ಡ ಮನಸ್ಥಿತಿಯನ್ನು ಕನ್ಯಾ ರಾಶಿಯವರು ಹೊಂದಿರುತ್ತಾರೆ. ಕ್ರಮಬದ್ಧವಾಗಿ ಗುಣಮಟ್ಟದ ಜೀವನವನ್ನು ನಡೆಸಬೇಕು. ಹೇಗೋ ಜೀವನ ನಡೆಸುವುದು ಈ ಕನ್ಯಾ ರಾಶಿಯವರಿಗೆ ಆಗಿ ಬರುವುದಿಲ್ಲ, ಇಷ್ಟವೂ ಕೂಡ ಆಗಿ ಬರೋದಿಲ್ಲ. ರಾಶಿಯವರು ಭಾಷೆ ಮೇಲೆ ಒಳ್ಳೆಯ ಹಿಡಿತ ಇರುತ್ತದೆ. ಅಲ್ಲದೆ ಹಲವಾರು ರೀತಿಯ ಭಾಷೆಗಳನ್ನು ಕಲಿಯುವ ಪ್ರವೃತ್ತಿ ಕೂಡ ಈ ರಾಶಿಯವರಿಗಿರುತ್ತದೆ. ಯಾರಿಗಾದರೂ ಏನಾದರೂ ಹೇಳಿಕೊಡಬೇಕು ಅನ್ನುವಾಗ ಅವರಿಗೆ ಶಿಕ್ಷಕರಾಗಿ ಕೆಲಸ ಮಾಡಿದಾಗ ತುಂಬ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಬಿಸ್ನೆಸ್ ವ್ಯವಹಾರ ಈ ರಾಶಿಯವರಿಗೆ ಸರಿ ಹೊಂದುವುದಿಲ್ಲ. ಒಂದು ಸಲ ಕೈ ಹಿಡಿದರೆ ಕೊನೆವರೆಗೂ ಕೂಡ ನಿಮ್ಮ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾರೆ. ಯಾರಿಗೆ ಕೈ ಹಿಡಿಯುತ್ತೆ, ಯಾರಿಗೆ ಕೈ ಹಿಡಿಯೋದಿಲ್ಲ ಅನ್ನೋದು ನಿಮ್ಮ ಜಾತಕವನ್ನು ನೋಡಿ ತಿಳಿದುಕೊಳ್ಳಬೇಕಾಗುತ್ತೆ. ಅದರಲ್ಲಿ 6 ಮತ್ತು 7ನೇ ಮನೆಯಲ್ಲಿ ಯಾರಿದ್ದಾರೆ ಅನ್ನೋದು ತುಂಬ ಮುಖ್ಯವಾಗಿದೆ. ನೀವು ಒಬ್ಬ ವೈದ್ಯನಾಗಿ ಕೆಲಸ ಮಾಡುತ್ತಿದ್ದರೆ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತದೆ. ದಿನದಿಂದ ದಿನಕ್ಕೆ ನೀವು ಫೇಮಸ್ ಆಗಿ ಹೆಸರು ಪಡೆದು ಅಭಿವೃದ್ಧಿ ಹೊಂದುತ್ತೀರಾ. ಈ ವೈದ್ಯಕೀಯ ವೃತ್ತಿ ಅಥವಾ ಕೆಲವೊಂದು ಸರ್ವಿಸ್ ಸೆಕ್ಟರ್ಗಳಲ್ಲಿ ನೀವು ಮಾಡುವ ಕೆಲಸಗಳು ನಿಮ್ಮ ಮನಸ್ಸಿಗೆ ಇಷ್ಟವಾಗುತ್ತದೆ. ಇದರಿಂದ ನಿಮ್ಮ ಮನಸ್ಸಿಗೂ ಸಂತೋಷ ಸಿಗುತ್ತದೆ. ಹಾಗೆ ಉತ್ತಮವಾದ ಮುಖಭಾವ ಇರುತ್ತೆ. ನೋಡಲು ಬಹಳ ಆಕರ್ಷಕವಾಗಿ ಕಾಣಿಸುತ್ತಾರೆ. ಅವರ ಮುಖದಲ್ಲಿ ಒಂದು ಹೊಳಪು ಅನ್ನೋದು ಕಾಣುತ್ತೆ. ಇವರು ತುಂಬ ಚೂಸಿಯಾಗಿರುತ್ತಾರೆ. ವಸ್ತು ಆದರೂ ತುಂಬ ಹುಡುಕಾಡಿ ತೆಗೆದುಕೊಳ್ಳುತ್ತಾರೆ. ಇನ್ನು ಇವರ ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಯಾವುದೇ ವಿಷಯವಾಗಲಿ ಬಹಳ ನೆನಪಿಟ್ಟುಕೊಳ್ಳುವಂತಹ ಸ್ವಭಾವದವರು ಈ ಕನ್ಯಾ ರಾಶಿಯವರು. ಇದರಲ್ಲಿ 10% ಜನಕ್ಕೆ ನೆನಪಿನ ಶಕ್ತಿ ತುಂಬ ಕಮ್ಮಿ ಇರುತ್ತೆ. ಹಾಗೆ ಉಳಿದ 90% ಮಂದಿ ತುಂಬ ಚೆನ್ನಾಗಿ ನೆನಪಿನ ಶಕ್ತಿಯನ್ನು ಹೊಂದಿದ್ದು ಚೆನ್ನಾಗಿ ಎಲ್ಲವನ್ನ ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ. ಹಾಗೆ ಎಲ್ಲ ಕೆಲಸವನ್ನ ಮಾಡುತ್ತಾರೆ. ಇನ್ನು ದೇಹಕ್ಕೆ ಸಂಬಂಧಪಟ್ಟಂತೆ ವ್ಯಾಯಾಮ, ಬಾಡಿ ಬಿಲ್ಡಿಂಗ್ ಬಗ್ಗೆ ಕನ್ಯಾ ರಾಶಿಯವರು ಸ್ವಲ್ಪ ಕಡಿಮೆ ಗಮನ ಕೊಡುತ್ತಾರೆ. ಫಿಟ್ನೆಸ್ ಕಡೆ ಗಮನ ಇರುತ್ತೆ, ಆದರೆ ಬಾಡಿ ಬಿಲ್ಡರ್ಗಳಾಗಬೇಕು ಅನ್ನುವ ವಿಚಾರಗಳನ್ನು ತಲೆಗೆ ಹಾಕಿಕೊಳ್ಳುವುದಿಲ್ಲ. ಇನ್ನು ಕನ್ಯಾ ರಾಶಿಯವರು ರುಚಿಯಾದ ಊಟವನ್ನು ಮಾಡಬೇಕು, ಯಾವುದೇ ಇರಲಿ ರುಚಿಯಾದ ಊಟವನ್ನು ಮಾಡಬೇಕು ಅಂತ ಯಾವಾಗಲೂ ಆಸೆ ಹೊಂದಿರುತ್ತಾರೆ. ಒಟ್ಟಿನಲ್ಲಿ ಒಳ್ಳೆ ಊಟ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಅಂದುಕೊಳ್ಳುತ್ತಾರೆ. ಇದೇ ವಿಚಾರ ಎಲ್ಲೋ ಒಂದು ಕಡೆ ಅವರಿಗೆ ಮುಳ್ಳಾಗಿ ಸ್ವೀಟ್ ಜಾಸ್ತಿ ತಿನ್ನುವುದರಿಂದ, ಒಂದಷ್ಟು ಮಧುಮೇಹದಂತಹ ಸಮಸ್ಯೆಗಳು ವರ್ಕೌಟ್ ಮಾಡದೇ ಇರುವುದರಿಂದ ಸಿಹಿ ಕಾಯಿಲೆಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಾಗ ಮಧ್ಯಮ ಫಲವನ್ನು ನಿರೀಕ್ಷಿಸಬಹುದು. ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯರಾಗಿರುವವರು ರಾಜಕಾರಣದಲ್ಲಿ ಕೆಲಸಗಳು ಕುಂಠಿತವಾಗುವ ಸಾಧ್ಯತೆಯನ್ನು ಕಂಡುಬರುತ್ತವೆ.
ಒಂದು ಸಲ ಅದೃಷ್ಟ ಈ ಕನ್ಯಾ ರಾಶಿಯವರ ಕೈ ಹಿಡಿದರೆ ನೀವು ಯಾವುದೇ ಫೀಲ್ಡ್ನಲ್ಲಿರಲಿ ಅವರು ತುಂಬ ಮೇಲೆ ಹೋಗುತ್ತಾರೆ. ಆದರೆ ಅದೃಷ್ಟ ಕೈ ಹಿಡಿಯೋದೇ ಸ್ವಲ್ಪ ಲೇಟ್. ಯಾವುದೇ ಬಿಸ್ನೆಸ್ ಮಾಡ್ತಾ ಇರಿ, ಕೈ ಹಿಡಿಯೋದು ಸ್ವಲ್ಪ ಲೇಟ್. ಆದರೆ ಒಂದು ಸಲ ಕೈ ಹಿಡಿದರೆ ನೀವು ತಿರುಗಿ ನೋಡದಂತಹ ಯಶಸ್ಸು ನಿಮಗೆ ಸಿಗುತ್ತದೆ. ಇನ್ನು ಕನ್ಯಾ ರಾಶಿಯವರು ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಈಗ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲೇ ಹೇಳಿದ ಹಾಗೆ ಕನ್ಯಾ ರಾಶಿಯ ಅಧಿಪತಿ ಬುಧನಿಗೆ ಸಂಬಂಧಪಟ್ಟಂತಹ ಈ ಸುಲಭವಾದ ತಂತ್ರವನ್ನು ಮಾಡುವುದರಿಂದ ಖಂಡಿತವಾಗಲೂ ನೀವು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಬುಧ ಗ್ರಹವನ್ನು ಕಂಟ್ರೋಲ್ ಮಾಡುವವರು ಶ್ರೀ ಮಹಾವಿಷ್ಣು. ಹಾಗಾಗಿ ರಾಮ ಅಥವಾ ವಿಷ್ಣುವಿನ ಸ್ವರೂಪವಾಗಿರುವಂತಹ ಯಾವುದೇ ದೇವಾಲಯಕ್ಕೆ ನೀವು ತೆರಳಿ ಆ ದೇವಸ್ಥಾನಗಳಲ್ಲಿ ಒಂದಷ್ಟು ಭಜನೆಯಲ್ಲಿ ತೊಡಗಿಕೊಳ್ಳುವುದು ನಿಮಗೆ ಉತ್ತಮವಾಗುತ್ತೆ. ಇದರಿಂದ ಉತ್ತಮ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ನಿಮಗೆ ಸಕ್ಸಸ್ ಸಿಗಬೇಕು ಅಂದರೆ ಬುಧ ಗ್ರಹ ಅನುಗ್ರಹದಿಂದ ಮಾತ್ರ ಅದು ಕೈಗೂಡುತ್ತೆ. ಇನ್ನೊಂದು ಕೆಲಸ ಏನು ಮಾಡಬೇಕು ಅಂದರೆ ಒಂದು ಹಸಿರು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಆ ಬಟ್ಟೆಯಲ್ಲಿ ಅರ್ಧ ಕೆಜಿಯಷ್ಟು ಹೆಸರು ಬೇಳೆಯನ್ನು ಹಾಕಬೇಕು. ಹೆಸರು ಬೇಳೆ ಜೊತೆಯಲ್ಲಿ ಒಂದಷ್ಟು ತರಕಾರಿಗಳು, ಹಸಿರು ಬಣ್ಣದ ತರಕಾರಿಗಳನ್ನು ನೀವು ಆ ಬಟ್ಟೆಯಲ್ಲಿ ಸೇರಿಸಿ. ಈಗ ನಾವು ಹೇಳುವಂಥ ಮಂತ್ರವನ್ನು 108 ಬಾರಿ ಜಪಿಸಬೇಕಾಗುತ್ತದೆ. ಈ ಜಪ ಆದ ನಂತರ ನೀವು ಮಾಡಬೇಕಾದಂತಹ ಕೆಲಸ ಏನು ಅಂದರೆ ಈ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ವಿಷ್ಣು ದೇವಸ್ಥಾನ ಭಜನೆ ಮಾಡುತ್ತಿರುವಾಗ ಅಥವಾ ವಿಷ್ಣು ಸಹಸ್ರನಾಮವನ್ನು ಜಪಿಸುತ್ತಿರುವಾಗ ಅಲ್ಲಿ ಕೂತು ವಿಷ್ಣು ಸಹಸ್ರನಾಮವನ್ನು ಅಥವಾ ವಿಷ್ಣು ಮಂತ್ರವನ್ನು ಓದಬೇಕಾಗುತ್ತದೆ. ಬಹಳಷ್ಟು ಜನ ಸೇರಿ ಶನಿವಾರದ ದಿನ ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ವಿಷ್ಣು ದೇವಸ್ಥಾನದಲ್ಲಿ ನಡೆಯುತ್ತದೆ. ಉಳಿದ ದಿವಸ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಮಾಡಿ. ಶನಿವಾರದ ದಿನ ನೀವು ವಿಷ್ಣು ಅಥವಾ ರಾಮನ ದೇವಸ್ಥಾನದಲ್ಲಿ ಕುಳಿತುಕೊಂಡು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಬೇಕು. ಸಾಮಾನ್ಯವಾಗಿ ಯಾರು ಭಜನೆ ಅಥವಾ ವಿಷ್ಣು ಸಹಸ್ರನಾಮ ಓದುತ್ತಿಲ್ಲ ಅಂದರೆ ನೀವು ಒಬ್ಬರೇ ಕುಳಿತು ಅದನ್ನು ಓದಿ. ಹಾಗೆ ಈ ಗಂಟನ್ನು ತೆಗೆದುಕೊಂಡು ಹೋಗುತ್ತಿರಲ್ಲ, ಅದನ್ನ ದೇವಸ್ಥಾನದ ಹೊರಗಡೆ ಇರುವ ಯಾರಾದರೂ ಬಡವರಿಗೆ ನೀಡುವುದರಿಂದ ನಿಮಗೆ ತುಂಬಾ ಉತ್ತಮ ಫಲವನ್ನು ಕೊಡುತ್ತದೆ. ನೀವು ಇಲ್ಲಿ ಹೇಳಬೇಕಾದಂತಹ ಮಂತ್ರ ಏನು ಅಂದರೆ ಪ್ರಿಯಂಗು ಕಾಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿದ ನಂತರ ವಿಷ್ಣು ಸಹಸ್ರನಾಮವನ್ನು ದೇವಸ್ಥಾನದಲ್ಲಿ ಓದಿ ನಂತರ ದಾನದ ರೂಪದಲ್ಲಿ ಅದನ್ನು ಯಾರಾದರೂ ಬಡವರಿಗೆ ನೀವು ಕೊಡಬೇಕು. ಇದೇ ಕೆಲಸವನ್ನು ಎಲ್ಲೂ ಬಿಡದೆ 7 ವಾರಗಳು ಮಾಡಿದರೆ ಖಂಡಿತವಾಗಿ ನಿಮಗೆ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು 100ಕ್ಕೆ 100ರಷ್ಟು ದೂರವಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಗಂಡ ಹೆಂಡತಿ ನಡುವೆ ಜಗಳ ಇದ್ದರೆ, ಮನಸ್ತಾಪ, ಒಬ್ಬರನ್ನ ಕಂಡರೆ ಒಬ್ಬರಿಗೆ ಆಗುವುದಿಲ್ಲ, ಶತ್ರುತ್ವ ಸಾಧಿಸುತ್ತಿದ್ದರೆ ನೀವು ಖಂಡಿತವಾಗಿಯೂ ಈ ಪರಿಹಾರವನ್ನು ಮಾಡಿ. ಇನ್ನು ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತಿಲ್ಲ ಅಂದರೆ ಈ ಪರಿಹಾರವನ್ನು ಮಾಡಿ. ಹಾಗೆ ಜೀವನದಲ್ಲಿ ಅಭಿವೃದ್ಧಿನೇ ಇಲ್ಲ ಅನ್ನುವವರು ಎಲ್ಲ ಬರೀ ಲಾಸ್, ನಾನು ಅಂದುಕೊಂಡಿದ್ದೆಲ್ಲ ಉಲ್ಟಾ ನಡೀತಾ ಇದೆ, ಇದ್ಯಾವುದೂ ಆಗ್ತಾ ಇಲ್ಲ ಅಂತ ಅಂದುಕೊಂಡಿದ್ದೀರಾ, ಅಂತಹವರು ಕೂಡ ಈ ಪರಿಹಾರವನ್ನು ಮಾಡಿ. ಹಾಗೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಎಷ್ಟೇ ಡಾಕ್ಟರ್ಗೆ ತೋರಿಸಿದರೂ ಏನೇ ಹೇಳಿದರೂ ಇಲ್ಲ, ಇದು ಏಳಿಗೆ ಆಗಲ್ಲ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ರು. ನಿಮಗೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ಎನ್ನುವರು ಈ ಪರಿಹಾರವನ್ನು ಖಂಡಿತವಾಗಿ ಮಾಡಿ. ಇದನ್ನು ಮಾಡಿದರೆ ಈ ರಾಶಿಯವರು ಖಂಡಿತವಾಗಿಯೂ ಅಭಿವೃದ್ಧಿಯನ್ನು ಕಾಣುತ್ತಾರೆ. ಹಸಿರು ಬಣ್ಣದ ತರಕಾರಿಗಳು ಅಂದರೆ ಯಾವುದಾದರೂ ತರಕಾರಿಯನ್ನು ಹಾಕಬಹುದು. ಅದು ಹಸಿರಾಗಿದ್ದಾಗ ಹಾಕಿ, ಆಮೇಲೆ ಅದು ಬಣ್ಣ ಬದಲಾದರೆ ಪರವಾಗಿಲ್ಲ. ಹಸಿರಾಗಿದ್ದಾಗ ತರಕಾರಿಗಳನ್ನು ದಾನ ಮಾಡಿ. ಅದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಬಾರದು. ನೀವು ಏನೇ ಕೆಲಸ ಮಾಡಿದರೂ ಇನ್ನೊಬ್ಬರಿಗೆ ಉಪಯೋಗವಾಗುವಂತೆ ಮಾಡಬೇಕು. ಆ ರೀತಿಯಾಗಿ ಕೊಡಿ, ಸಹಾಯ ಮಾಡಿ. ಇದರಿಂದಾಗಿ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಹಾಗೆ ಇದೇ ರೀತಿಯ ಕಷ್ಟಗಳಿಂದ ಬಳಲುತ್ತಿರುವ ನಿಮ್ಮ ಸ್ನೇಹಿತರು, ಸಂಬಂಧಿಕರಿಗೂ ಅವರು ಕೂಡ ಕನ್ಯಾ ರಾಶಿಯವರಾಗಿದ್ದರೆ ಅವರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಈ ಮಾಹಿತಿಯನ್ನು ತಿಳಿಸಿ.